ಇದು ಕಥಾ ಸಮಯ. ಕತೆ ಬರೆದಿದ್ದೀವಿ, ಕಥೆಯನ್ನು ಹಲವಾರು ಸಂದರ್ಭದಲ್ಲಿ ಓದಿದ್ದೇವೆ. ಅಂದರೆ ಇದು ನಮ್ಮ ಈ ವರ್ಷದ ಸಮಾವೇಶದ ವಿಶೇಷ. ಕತೆ ಹೇಳೋದು, ಕತೆ ಕೇಳಿಸ್ಕೊಡೋದು. ಆ ಕತೆ ಹೇಳುವ ಪ್ರಕ್ರಿಯೆ ನಮಗೆಲ್ಲ ಇಷ್ಟವಾಗಿರುವಂಥದ್ದು. ನಾನು ಚಿಕ್ಕ ವಯಸ್ಸಿಂದಲೂ ಕೇಳ್ಕೊಂಡು ಬಂದಿರೋವಂಥದ್ದು. ನಮ್ಮ ಅಜ್ಜಿ ಒಂದು ಚಿಕ್ಕ ವಯಸ್ಸಿಗೆ ಕಣ್ಣುಗಳನ್ನು ಕಳ್ಕೊಂಡಂಥ ಅಂದೆ. ಒಂದು 40 ವರ್ಷಕ್ಕೆ ಕಣ್ಣು ಕಳ್ಕೊಂಡವರು. ನಾವೆಲ್ಲ ಬೇಸಿಗೆ ರಜೆಗೆ ಹೋದಾಗ ಕತೆ ಬೆಳಗ್ಗೆಯಿಂದ ಸಂಜೆವರೆಗೂ ಕತೆ ಹೇಳ್ತಾನೆ ಇರೋದು. ನನಗೆ ಅದು ಆಶ್ಚರ್ಯ. ಯಾಕೆಂದರೆ ಚಿಕ್ಕ ವಯಸ್ಸಿನಲ್ಲೇ ಕಣ್ಣು ಕಳ್ಕೊಂಡಂಥ ಒಬ್ಬ ಅಂದೆ ಎಷ್ಟು ಚೆನ್ನಾಗಿ ಕತೆ ಹೇಳ್ತಾಳೆ ಅಂದರೆ ನಾವು ಹೂಗುಡ್ತಲೇ ಇರಬೇಕಾಗಿತ್ತು. ಸಂಜೆವರೆಗೂ ಒಂದಲ್ಲ ಒಂದು ಕಥೆಯನ್ನು ಹೇಳ್ತಾನೆ ಇರೋದು. ಸೊ ಹಾಗಾಗಿ ನಮ್ಮ ಊರಲ್ಲೆಲ್ಲ ಹಾಗೆ ಕರಿತಾ ಇದ್ದೆ, ಕೂಡುವಿ ಮುಖಜ್ಜಿ. ಆದರೆ ಇಡೀ ಊರಿನ ಜನ ಎಲ್ಲ ಬಂದು ಕತೆ ಹೇಳ್ತಿ ಅಂತ ನಮ್ಮ ಅಜ್ಜಿ ಹತ್ರ ಕೂತ್ಕೊಳ್ಳೋರು. ಸೊ ಆ ಕತೆ ಹೇಳುವ ಪ್ರಕ್ರಿಯೆ ಅಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನು ನಮ್ಮ ಮನಗಂಡಂಥ ಜೋಗಿ ಸರ್ ಕಥಾ ವಾಚನ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಕತೆ ಹೇಳುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಇವತ್ತು ನಾವು 6 ಜನ ನಮ್ಮ ಜೊತೆಲಿರ್ತಕ್ಕಂಥ 6 ಜನ ತಾವು ಬರೆದಿರ್ತಕ್ಕಂಥ ಕಥೆಗಳನ್ನು ಹೇಳ್ತಾರೆ, ಓದ್ತಾರೆ. ನಾವೆಲ್ಲ ಕೇಳಿಸ್ಕೊಳ್ಳೋಣ. ಮೊದಲಿಗೆ ನಮ್ಮ ಕಥೆ ಕೂಟದಲ್ಲಿ ಚಿಕ್ಕ ಹುಡ್ಕೊಂತರ ಕಾರಣ ಹಿರಿಯಣ್ಣ ವಿಕಾಸ್ ನೇಗಿಲೋಣಿಯವರು. ಅವರ ಪರಿಚಯವನ್ನು ಈಗಾಗಲೇ ಮಂಗಳವಾರ ಮಾಡಿದ್ದಾರೆ. ಹಾಗಾಗಿ ನಾನು ಮತ್ತೆ ಪರಿಚಯ ಮಾಡ್ಕೊಡಕ್ಕೆ ಹೋಗಲ್ಲ. ಆ ಕತೆ ನಮಗೆ ದೃಶ್ಯ ಮಾಧ್ಯಮದ ಮೂಲಕ ಎಲ್ಲ ಹೇಳಿದ್ರು, ತೋರಿಸಿದ್ರು. ಈಗ ಅವರೇ ನಮ್ಮ ಮುಂದೆ ಕತೆ ಹೇಳಿದ್ದಾರೆ. ಹತ್ತುವ ಮೆಟ್ಟಿಲುಗಳನ್ನು ಎಣಿಸುವ ಮೂರ್ಖತನ ಇಲ್ಲದೆ ಹೋದರೂ 4ನೇ ಫ್ಲೋರ್ ಮುಟ್ಟಿದಾಗ ಲಿಫ್ಟಲ್ಲಿ ಬಂದಿದ್ದರೆ ಇದಕ್ಕಿಂತ ತಡವಾಗಿ ಬರುತ್ತಿದ್ದೆ ಅನ್ನುವುದನ್ನು ಜನ್ನುವಿಗೆ ಜ್ಞಾನೋದಯವಾಯಿತು. ಜನ್ನು ಅಂದರೆ ಜಾಹ್ನವಿ ಅವಳ ಹೆಸರು. 30 ವರ್ಷಗಳಲ್ಲಿ ಒಮ್ಮೆಯೂ ಭೇಟಿಯಾಗದ ರಂಜನ ಗಡಗಡ ಎನ್ನುವ ಮಧ್ಯೆ ಕೆಟ್ಟು ನಿಲ್ಲುವ ಲಿಫ್ಟ್ ಇರುವ ಪುರಾತನ ಕಾಲದ ಮಸುಕು ಮಬ್ಬು ಅಪಾರ್ಟ್ಮೆಂಟಲ್ಲಿ ಬಾಳುತ್ತಿದ್ದಳು ಅಂತ ನೋಡಿ ಜನ್ನುಗೆ ಸಂತೋಷವಾಯಿತು. ಬಾಂಬೆಗೆ ಹೋಗ್ತಾನೆ, ಗಂಡ ಆಗೋವನಿಗೆ LIC ಕಂಪನಿಯಲ್ಲಿ ಕೆಲಸ ಉಂಟು, ಸಂಬಳ ಭಯಂಕರ ಕೊಡ್ತಾರಂತೆ, ಕ್ವಾರ್ಟರ್ಸ್ ಕೂಡ ಉಂಟು, ಟ್ರೈನಲ್ಲಿ ಓಡಾಡಿದರಾಯಿತು, ಸ್ವಲ್ಪ ರಶ್ ಅನ್ನೋದು ಬಿಟ್ಟರೆ ಇಲ್ಲಿಗಿಂತ ಚೆನ್ನಾಗುಂಟು ಅಂತ ರಂಜು ಸಿಕ್ಕಾಪಟ್ಟೆ ಕೊಚ್ಚಿಕೊಂಡು ಹೇಳಿದಳು. ಅವಳ ಮದುವೆಯಲ್ಲಿ ತಿಂದ ತನ್ನಿಷ್ಟದ ಜಿಲೇಬಿ ಕೂಡ ಗಂಟಲಲ್ಲಿ ಸರಿಯಾಗಿ ಇಳಿದಿರಲಿಲ್ಲ ಜನ್ನುವಿಗೆ. ಈಗಲೂ ಜ್ಞಾಪಿಸಿಕೊಂಡರೆ ಮದುವೆಯಾಗಿ ಒಂದು ಹಳೆಯ ಕಾಂಟೆಸ್ಸಾ ಕಾರಿನಲ್ಲಿ ಸುಸಜ್ಜಿತಳಾಗಿ ಕಟ್ಟಿ ಮೀಸೆಯ ಸುಂದರ ವರನ ಜೊತೆ ಮುಗುಳು ನಗುವನ್ನು ಹಿಂದೆ ಬಿಟ್ಟು ಹೋದ ರಂಜುವೇ ಕಣ್ಣೆದುರು ಬರುತ್ತಾಳೆ. ಅಂದರೆ ರಂಜು ಮತ್ತು ಜನ್ನು ಇಬ್ಬರು ಬಾಲ್ಯ ಸ್ನೇಹಿತರು. ರಂಜು ಮದುವೆಯಾಗಿ ಬಾಂಬೆಗೆ ಹೋದಳು, ಜನ್ನು ಅಲ್ಲೇ ಉಳ್ಕೊಂಡಳು. ಇದು ಕಥೆಯ ಒಂದು ವಸ್ತು. ಅವನು ಹುಡುಗ ಕೂಡ, ಅಂದರೆ ರಂಜುವನ್ನು ಮದುವೆಯಾದ ಹುಡುಗ ಕೂಡ ಎಷ್ಟು ಸುಂದರವಾಗಿದ್ದನೆಂದರೆ ಜನ್ನು ಕನಸಲ್ಲಿ ಅವನೇ ಬರುತ್ತಿದ್ದ. ತೋರಿಸಲು ಬರುವ ಹುಡುಗರನ್ನೆಲ್ಲ ಜನ್ನು ಆ ಕಡ್ಡಿ ಮೀಸೆಯ ವರ್ಣನೆಯೇ ಹುಡುಕುತ್ತಿದ್ದಳು. ಅಂದರೆ ತೋರಿಸಲು ಬರುವ ಹುಡುಗರಲ್ಲೆಲ್ಲ ಜನ್ನು ಆ ಕಡ್ಡಿ ಮೀಸೆಯ ವರ್ಣನೆ ಹುಡುಕುತ್ತಿದ್ದಳು. ನೀನಿನಂತ ಸುರಸುಂದರ ಬೇಕೆ, ಹೇಳಾದರೂ ಸಾಯಿ ಅಂತ ಅಮ್ಮ ಮೂತಿ ತಿವಿದಿದ್ದಳು. ಕಡೆಗೂ ಉಪ್ಪು ಹಲ್ಲಿನ ಸಾಧಾರಣ ರೂಪದ ಹುಡುಗನೊಬ್ಬ ಇವಳಿಗೆ ವರನಾಗಿ ನಿಕ್ಕಿಯಾದಾಗ ಮಂಚದ ಮೇಲುಹುದಕ್ಕೆ ಒದ್ದೆಯಾಗುವಂತೆ ಹತ್ತಿದ್ದಳು. ಸದ್ಯ ಮದುವೆಗೆ ಕರೆದಿದ್ದರೂ ರಂಜು ದಂಪತಿ ಬಂದಿರಲಿಲ್ಲ ಅಂತ ಹೆಣ್ಣೊಪ್ಪಿಸೋ ಶಾಸ್ತ್ರದ ಹೊತ್ತಿಗೆ ಗೊತ್ತಾಗದಂತೆ ನಿಟ್ಟಿಸಲು ಬಿಟ್ಟಿದ್ದಳು ಜನ್ನು. ಆದರೂ ಜನ್ನು ಕನಸಿಂದ ಮನಸ್ಸಿಂದ ಅವನ ರೂಪು ಮಾಸಿ ಹೋಗಲೇ ಇಲ್ಲ. ತನ್ನ ಮದುವೆ ನಂತರ ಗಂಡನಿಗೆ ಉಡುಪಿಯಿಂದ ಬೆಂಗಳೂರಿಗೆ ವರ್ಗವಾಗಿ ಮೊದಲ ಮಗು ಹುಟ್ಟಿ 2ನೇ ಮಗು ಹೊಟ್ಟೆಯಲ್ಲೇ ಸತ್ತು ಹೋಗುವವರೆಗೂ ರಂಜು ಶ್ರೀಮಂತಿಕೆ, ವೈಭೋಗ, ಅವಳ ಗಂಡನ ಚೆಲುವು ಬೆಟ್ಟಕ್ಕೆ ಹೋಗಿ ಹೊಡೆದು ಮಾರ್ದನಿಸುವ ಸದ್ದಿನಂತೆ ಅಪ್ಪಳಿಸುತ್ತಲೇ ಇತ್ತು. ಅದಾಗಿ 20 ವರ್ಷವೂ ರಂಜು ಸತ್ತಿದ್ದಾಳೋ ಬದುಕಿದ್ದಾಳೋ ಎನ್ನುವುದು ಗೊತ್ತಾಗಿಲ್ಲದಂತೆ ಒಂದು ಸುದೀರ್ಘ ಮೌನ. ಕಳೆದ ವಾರ ಪೂರ್ತಿ ಹಲ್ಲು ಕೀಳಿಸಿಕೊಂಡ ಅಂದಗೆಟ್ಟ ಸೆಕೆಯೆಂದು ಸೆರೆಗಲ್ಲೇ ಗಾಳಿ ಹಾಕಿಕೊಳ್ಳುವಾಗ ಪಾಳು ಬಿದ್ದ ಮಟ್ಟ ಪರಿಸ್ಥಿತಿಯಲ್ಲಿ ರಂಜು ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ನಲ್ಲಿ ಸಿಕ್ಕಿದ್ದಳು. ದಿನಂಪ್ರತಿ ತಾನು ಧಾರವಾಹಿಯೊಂದು ವಾರಾಂತ್ಯಕ್ಕೆ ಒಂದು ಕುತೂಹಲ ಹುಟ್ಟಿಸಿ ಮುಂದೇನಾಗುತ್ತದೆ ಅಂತ ಸಹ ಗೊತ್ತಿಲ್ಲದಂತೆ ಸೋಮವಾರ ಹೊರಗೆ ಕಾಯುವಂತೆ ಮಾಡುವ ಹಾಗೆ ರಂಜು ಸಿಕ್ಕಿಯೂ ಸಿಕ್ಕದೆ ಹೊರಟು ಹೋದಳು.
ಸಿಕ್ಕಿದ್ದೆಂದರೆ ಅವಳ ಒಂದು ಫೋನ್ ನಂಬರ್, ಅವಳ ಹಳೆಯ ಅಪಾರ್ಟ್ಮೆಂಟ್ನ ಈ ವಿಳಾಸ. ಮೆಟ್ಟಿಲುಗಳನ್ನು ಹತ್ತಿ ಬಂದು ಅವಳ ಮನೆ ಎದುರು ನಿಂತಾಗ ತನಗಿರುವುದು ರಂಜು ಅಲ್ಲಿಂದ ಇಲ್ಲಿಗೆ ಕುಸಿದದ್ದು ಹೇಗೆ ಎನ್ನುವ ಕುತೂಹಲವೋ, ಯಾಕೆ ಹೀಗಾದಳೆಂಬ ಅನುಕಂಪವೋ, ಅಥವಾ ತನ್ನ ಕರಗುವಿಕೆಯೇ ಅವಳನ್ನು ಈ ಮಟ್ಟಕ್ಕೆ ತಂದಿರಬಹುದು ಎನ್ನುವ ಪಶ್ಚಾತ್ತಾಪವು ಸ್ಪಷ್ಟವಾಗಲಿಲ್ಲ. ರಾಜಶೇಖರನ ಕೆಮ್ಮು ಈಗ ನಿಲ್ಲಬಹುದು, ಆಗ ನಿಲ್ಲಬಹುದು ಅಂತ ರಂಜು ಕಾದಳು. ಈಗ ರಂಜು ರೂಮಲ್ಲಿದ್ದಾಳೆ. ಕಣ್ಣು ಬೇಳೆ ಆಚೆ ಬರುವಂತೆ ಕೆಮ್ಮುತ್ತಿದ್ದ ಗಂಡನ ಜೊಲ್ಲು ಕಟವಾರಿಯನ್ನು ತನ್ನ ಸೆರೆಗಲ್ಲಿ ಒರೆಸಿದಳು. ನಿಧಾನಕ್ಕೆ ಕೆಮ್ಮು ಸ್ಥಿಮಿತಕ್ಕೆ ಬಂದಿರಬೇಕು. ಕೊಂಕಣಿಯಲ್ಲಿ ಏನೋ ಮಣಮಣ ಅಂದ. ಅವಳು ಅವನ ಕಿವಿಯತ್ತ ಬಾಗಿ ಮಣಮಣನೆ ನಿರ್ದೇಶನವಿದ್ದಳು. ಅವಳು ಸಿಡುಕುತ್ತಲೇ ವಿಚಲಿತರಾದವಳಂತೆ ಬಾಗಿಲು ಕಡೆಯೊಮ್ಮೆ, ಗಡಿಯಾರದ ಕಡೆಯೊಮ್ಮೆ ನೋಡುತ್ತಿದ್ದಳು. ಬೆಲ್ಲಾಯಿತು. ಹೊಸದಾಗಿ ತಂದ ಹಲ್ಲು ಸೆಟ್ಟುಗಳನ್ನು ಬಾಯಿಗೆ ತುರುಕಿಸಿಕೊಂಡು, ಕನ್ನಡಿ ನೋಡಿ ಕುಂಕುಮ ತಿದ್ದಿಕೊಂಡು, ಮುಖ ಹೊರಳಿಸಿಕೊಂಡು ಬಂದು ಬಾಗಿಲು ತೆರೆದರೆ ಎದುರಿಗೆ ಜನ್ನು. ಒಂದು ಕಾಲಕ್ಕೆ ನೋಡಲು ಅಷ್ಟೇನೂ ಸುಂದರವಾಗಿಲ್ಲದ ಜನ್ನು ಈಗ ನಗುತ್ತಿದ್ದರೆ ಎಡಭಾಗದ ಹಲ್ಲೊಂದು ಹೊರಗೆಣುಕಿ ಸೌಂದರ್ಯ ಇಮ್ಮಡಿಸುತ್ತಿತ್ತು. ಮೊಣಕೈ ಮುಚ್ಚುವ ತೋಳಿನ ನಸು ನೀಲಿ ಬಣ್ಣದ ಟಾಪಿಗೆ ಅವಳು ಹಾಕಿದ ವಾಚ್ ಒಪ್ಪುತ್ತಿತ್ತು. ಎರಡೇ ಬಳೆಗಳಾದರೂ ಕೈಯ ನೆರಿಗೆಗಳನ್ನು ಮುಚ್ಚಿ ಅಂದ ಹೆಚ್ಚಿಸಿದ್ದವು. ಪರಸ್ಪರರನ್ನು ಕಂಡಾಗ ಕಣ್ಣೀರು ಉಕ್ಕಿ ಎಲ್ಲ ಒಳ್ಳೆಯದಾಗುತ್ತದೆ ಅಂತ ಒಬ್ಬರನ್ನೊಬ್ಬರು ಸಮಾಧಾನ ಮಾಡಿ ಇಬ್ಬರು ತಬ್ಬಿಕೊಂಡರು. ಆಮೇಲೆ ಒಂದು ಕೆರೆ ಕಟ್ಟದ ಕಾಫಿ, 4 ಚಕ್ಕುಲಿ, ಬಾಯಿ ತುಂಬ ಉಪಚಾರ. ಗಂಡ ಮನೆಯಲ್ಲೇ ಇದ್ದಾನೆ, ಮಲಗಿದ್ದಾನೆ, ಆರೋಗ್ಯವಾಗಿದ್ದಾನೆ ಅಂತ ರಂಜು. ಕಂಪನಿ ಚೆನ್ನಾಗಿ ನಡೀತಾ ಉಂಟು. ಗಂಡ ಕೆಲಸದ ಮೇಲೆ ಜಪಾನಿಗೆ ಆಗಾಗ ಹೋಗಬೇಕಾಗ್ತದೆ. ಈ ಸಲ ಟೂರ್ಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರಂತೆ. ಮಗ MBBS ಮುಗಿಸಿ ಅಕ್ಸೆಂಚರಲ್ಲಿ ವರ್ಕ್ ಮಾಡ್ತಿದ್ದಾನೆ ಅಂತ ಜನ್ನು ತಮ್ಮ ಕಥೆಗಳನ್ನು ಹಂಚಿಕೊಳ್ಳುತ್ತಿರುವಾಗ ತಟ್ಟನೆ ರಂಜು ಎದ್ದು ನಿಂತು, ಇಲ್ಲ ಇರೋ ಬರ್ತೇನೆ, ನನ್ನ ಗಂಡ ಕರೆದರೆ ಬರ್ತೇನೆ ಅಂತ ಹೇಳು ಅಂತ ಕೀ ಕೊಟ್ಟ ಅಲರಮ್ಮಿನಂತೆ ಗಲಗಲ ಕುಣಿದಾಡತೊಡಗಿದಳು. ಮತ್ತೆ ಅವಳನ್ನು ತಪ್ಪಿ ಚಪ್ಪಲಿ ಬಿಟ್ಟಿ ಹೊರಗಿಂದ ಕೀ ಹಾಕಿಕೊಂಡು ಹೋಗಿರ್ತೇನೆ ಅಂತ ಹೇಳಿ ಹೊರಟಳು. ಹೋದ ಮೇಲೆ ಕೆಟ್ಟ ಲಿಫ್ಟ್ ಆಚೆ ಸದ್ದು ಮಾಡುತ್ತಾ ಮೇಲೆ ಬಂದಿದ್ದು. ಅದರಲ್ಲೇ ಅವಳು ಹತ್ತಿಕೊಂಡಳೆಂಬ ಸೂಚನೆಯು ಜನ್ನುವಿಗೆ ಸಿಕ್ಕಿತು. ಈಗ ತಾನೊಬ್ಬಳೇ ಇಡೀ ಮನೆಯಲ್ಲಿ. ರಂಜುವಿನ ಚೆಲುವ ಬುದ್ಧಿರಾಯನ ಕ್ರಾಪುತ್ತಿದ್ದ ಕೆಲವು ಫೋಟೋಗಳು ಕಿತ್ತ ಗೋಡೆಯ ಮೇಲಿತ್ತು. ಮೆತ್ತಗೆ ತನ್ನ ರೂಮಿನಲ್ಲಿ ಇರಬಹುದಾದ ಅವಳ ಗಂಡನನ್ನು, ತನ್ನ ಕನಸಲ್ಲಿ ಬರುವವನ ರೂಪು ಕೊಂಚವೂ ತೀಡಿ ಹೋಗಿರಲಾರದೆಂಬ ಭರವಸೆಯಲ್ಲಿ, ತೀಡಿ ಹೋಗಿರದಿರಲಿ ಎನ್ನುವ ನಿರೀಕ್ಷೆಯಲ್ಲಿ ರೂಮಿನ ಕಡೆ ಹುಡುಕಾಡುತ್ತಾ ಹೊರಡತೊಡಗಿದಳು ಜನ್ನು. ಪಾರ್ಕ್ ಹಾಸಿನ ಮೇಲೆ ಮೈಗೆ ಮೈ ಬಸಿದು ಕುಳಿತ ರವಿಸುವ ಜೋಡಿಗಳನ್ನು ಕಾಣುತ್ತಾ, ವಿಡಿಯೋ ಕಾಲಲ್ಲಿ ತನ್ನ ಹುಡುಗಿಯರ ಜೊತೆ ಲಲ್ಲಗೈಯುವ ಒಟ್ಟಿ ಹುಡುಗರನ್ನು ಓರೆಗಣ್ಣಿನಲ್ಲೇ ಗಮನಿಸುತ್ತಾ ವಿಚಿತ್ರ ಸಂಭ್ರಮದಿಂದ ರಂಜು ಒಂದು ಸೀಟಿನ ಮೇಲೆ ಕುಳಿತುಕೊಂಡಳು. ಫೋನನ್ನು ಸ್ವಿಚ್ ಆಫ್ ಮಾಡಿದಳು. ಎಷ್ಟೋ ದಿನಗಳ ಮೇಲೆ ಒದಗಿ ಬಂದ ಈ ಬಿಡುವು, ಈ ಏಕಾಂತವನ್ನು ಸುಖಿಸುತ್ತಾ ಅವಳು ಕುಳಿತುಕೊಂಡಳು. ಇದ್ದಕ್ಕಿದ್ದಂತೆ ಕಣ್ಣು ಕೇಳರಿಯದ ಕೆಮ್ಮಿನ ಮೊರೆತ ಬರತೊಡಗುತ್ತಲೇ ಬೆಚ್ಚಿ ಬಿದ್ದ ಜನ್ನು ಕೆಮ್ಮುತ್ತಿರುವುದು ಯಾರು, ಯಾವ ಕಡೆಯಿಂದ ಬರುತ್ತಿದೆ ಅಂತ ಗೊತ್ತಾಗದೆ ದಿಕ್ಕು ದೇಶ ಕಾಣದೆ ಓಡಾಡತೊಡಗಿದಳು. ಪಾಡು ಬಿದ್ದ ಆ ಅಪಾರ್ಟ್ಮೆಂಟು ಈ ಕೆಮ್ಮಿಗೆ ಅಭ್ಯಾಸವಾಗಿ ಹೋದಂತೆ ತನ್ನ ಮಗ್ಗುಲನ್ನು ಬದಲಿಸಿ ಅಲಗಿಕೊಂಡಿತು. ನಮಸ್ಕಾರ. ದೃಶ್ಯ ಮಾಧ್ಯಮ ಕೆಲಸ ಮಾಡಿರುವಂಥ ವಿಕಾಸ್ ಅವರು ಕಥೆಯನ್ನು ಹೇಳಿ ವಾಚಿಸಿದ್ರೆ ತೋರಿಸೋದು. ಹಾಗಾಗಿ ವಿಕಾಸ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಎರಡನೇ ಕಥಾವಾಚನಕ್ಕೆ ಮೈಸೂರು ಪಾರ್ಕದ ಪ್ರದರ್ಶನ ಈಗಾಗಲೇ ಚಿಕ್ಕ ವಯಸ್ಸಿಗೆ ನಾನು ಮೊದಲೇ ಕೇಳಿದೆ ಎಷ್ಟು ಏಜ್ ನಿಮಗೆ, ಆಗಲೇ 7ನೇ ಪುಸ್ತಕ ಬಂತು ಅಂತ. ಪ್ರದರ್ಶನ ಅವ್ರನ್ನ ನಮ್ಮ ಎರಡನೇ ಕಥೆಯನ್ನು ವಾಚನ ಕೊಡ್ತಿದ್ದಾರೆ.